ಬೆಂಗಳೂರಿನ ನಂದಿನಿ ಲೇಔಟ್ನ ಸರ್ಕಲ್ನಲ್ಲಿ ವ್ಯಕ್ತಿಯೊಬ್ಬನಿಗೆ ಅಪರಿಚಿತ ಮೂವರು ವ್ಯಕ್ತಿಗಳು ಚಾಕುವಿನಿಂದ ಎರಿದಿದ್ದು 27 ವರ್ಷದ ಗಾಯಾಳು ಪ್ರದೀಪ್ ಮೆಡಿಕೇರ್ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಿನ ಜಾವ ಸಾವನ್ನಪ್ಪಿದ್ದಾನೆ. ನಂದಿನಿ ಲೇಔಟ್ ನಿವಾಸಿಯಾಗಿದ್ದಂತಹ ಪ್ರದೀಪ್ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ನಂದಿನಿ ಲೇಔಟ್ ಸರ್ಕಲ್ನಲ್ಲಿ ಕಾರಿನಲ್ಲಿ ಬಂದಂತಹ ಮೂವರು ಇವರಿಗೆ ಇರಿದು ಪರಾರಿಯಾಗಿದ್ರು. ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಗೆ ಪ್ರದೀಪ್ ಶವವನ್ನ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಪೋಷಕರಿಗೆ ಶವವನ್ನ ಹಸ್ತಾಂತರ ಮಾಡಲಾಗುತ್ತೆ. ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ನಂದಿನಿ ಲೇಔಟ್ ಠಾಣೆ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ದಾಳಿ ಆದ ಕೂಡಲೇ ಆತನನ್ನ ಮೆಡಿಕೇರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಬೆಳಗಿನ ಜಾವ ಪ್ರದೀಪ್ ಮೃತಪಟ್ಟಿದ್ದಾರೆ. ಇದೀಗ ಮರಣೋತ್ತರ ಪರೀಕ್ಷೆಗಾಗಿ ಇದೀಗ ಬಾಡಿಯನ್ನ ಕಳಿಸಿಕೊಡಲಾಗಿದೆ ವಿಕ್ಟೋರಿಯಾ ಆಸ್ಪತ್ರೆಗೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಏನು ವಿವರ ಸಿಗ್ತಾ ಇದೆ? ಯಾರು ಯಾಕಾಗಿ ಈತನ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು? ಅಮರ್ ಪ್ರಸಾದ್, ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಕೊಲೆ ಪ್ರಕರಣ ತೆಗೆದುಕೊಂಡಂತಹ ಪೊಲೀಸರು ಈಗಾಗಲೇ ತನಿಖೆಯನ್ನು ಆರಂಭಿಸಿರುವಂತದ್ದು. ಮೃತ ಪ್ರದೀಪ್ ಏನಿದ್ದಾರೆ, ಈತ ಸುಮಾರು 25ರಿಂದ 27 ವರ್ಷ ಪ್ರಾಯದ ವ್ಯಕ್ತಿ. ಈತ ನಗರದ ನಂದಿನಿ ಲೇಔಟ್ ನಿವಾಸಿಯಾಗಿರುವಂತದ್ದು. ನಿನ್ನೆ ರಾತ್ರಿ ಸುಮಾರು 9 ಗಂಟೆ ಸಂದರ್ಭದಲ್ಲಿ ನಂದಿನಿ ಲೇಔಟ್ ಸರ್ಕಲ್ ಬಳಿ ಇದ್ದಂತಹ ವೇಳೆಯಲ್ಲಿ ಒಂದು ಕಾರಿನಲ್ಲಿ ಬಂದಂತಹ ಮೂವರು ದುಷ್ಕರ್ಮಿಗಳು ಈತನಿಗೆ ಮನ ಬಂದಂತೆ ಇರಿದಿರುವಂತದ್ದು. ಈತನ ದೇಹದ 3 ಭಾಗಕ್ಕೆ ಏನೋ ಗಂಭೀರವಾದಂತಹ ಗಾಯ ಆಗಿದೆ. ಸದ್ಯ ಈಗ ಆತನನ್ನ ತಕ್ಷಣ ಈಗ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಪೊಲೀಸರು ಸಹಿತ ಮಾಡಿದ್ದು. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಮತ್ತು ಅವರ ಪೋಷಕರು ಆತನನ್ನ ಮೊದಲು ಮೆಡಿಕೇರ್ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಬೆಳಗಿನ ಜಾವ ಈಗ ಆತ ಸಾವನ್ನಪ್ಪಿರುವಂತದ್ದು. ಇದಾದ ಬಳಿಕ ಈಗ ಪೊಲೀಸರು ಕೊಲೆ ಪ್ರಕರಣ ದಾಖಲಿಸಿಕೊಂಡು ಈಗ ಏರಿಯಾದಲ್ಲಿ ಹುಡುಕಾಟ ನಡೆಸುವಂತದ್ದು ಮತ್ತೆ ಘಟನೆ ನಡೆದಂತಹ ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲನೆ ನಡೆಸುವಂತದ್ದು ಮತ್ತೆ ಸ್ಥಳೀಯರಿಬ್ಬರನ್ನು ವಶಕ್ಕೆ ಪಡೆದು ಈಗ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನ ಮೃತ ಪ್ರದೀಪ್ ಈಗ ಪೋಸ್ಟ್ ಆಫೀಸ್ ನಲ್ಲಿ ಒಂದು ಕೆಲಸವನ್ನು ಕೂಡ ಮಾಡ್ಕೊಂಡಿದ್ರು. ತಾನೇ ದುಡಿದು ಫ್ಯಾಮಿಲಿಯನ್ನು ನೋಡ್ಕೊಳ್ಳುವಂತಹ ವ್ಯಕ್ತಿ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರುವಂತದ್ದು. ಮತ್ತೆ ಯಾವುದೋ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿರಬಹುದು ಅನ್ನೋ ಶಂಕೆನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈತ ಈ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಹಿಂದೆನೂ ಸಹಿತ ಒಮ್ಮೆ ಜಗಳ ಆಗಿತ್ತು, ಅದೇ ಗ್ಯಾಂಗ್ ಮಾಡಿರ್ಬೋದು ಅನ್ನೋ ಒಂದು ಆರೋಪನ ಈಗ ಅವ್ರ ಮನೆಯವರು ಮಾಡ್ತಾ ಇರುವಂತದ್ದು. ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಧನ್ಯವಾದ ವಿಷ್ಣು ಪ್ರಸಾದ್.